ನನ್ನ ರೂಮಿಗೆ ಸದ್ಯಕ್ಕೆ ಒಂದು ದೊಡ್ಡ ಮೆಸ್ಡಪ್ ರೂಮ್. ಎಲ್ಲ ಕಡೆ ಬರೀ ಅರ್ಬಿ, ಹೊಸ ಅರ್ಬಿ, ಹಳೆ ಅರ್ಬಿ, ಫೋನು, ಮೈಕು ಇದೈತಿ. ಪ್ಯಾಕಿಂಗ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಎಲ್ಲರಿಗೂ ಹಾಯ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡತ್ತೀನಿ. ಪ್ಯಾಕಿಂಗ್ ಎದ್ರದ್ದು ಏನಿಲ್ಲ ಆಮೇಲೆ ಮಾತಾಡೋಣಂತ. ಟೈಮ್ ಈಗ ಇಟ್ಸ್ ಆಲ್ಮೋಸ್ಟ್ 11 ಗಂಟೆ ಆಗಿರ್ಬೇಕು ಈಗ. ಹೌದು, 11 ಗಂಟೆ ಆಗೈತಿ. ರಾತ್ರಿ, ಬೆಳಗ್ಗೆ ಅಲ್ಲ, ರಾತ್ರಿ. ನಾಳೆ ಬೆಳಗ್ಗೆ ಎದ್ದು ನಾನು ಟ್ರಿಪ್ ಹೊಂಟೇನೆ. ಅದು ಫಾರ್ ಆಲ್ಮೋಸ್ಟ್ 25 to 28 ಡೇಸ್ ಟ್ರಿಪ್ ಹೊಂಟೇನಿ. ಅದ್ರದ್ದು ಪ್ಯಾಕಿಂಗ್ನ ಇನ್ನೂ ಮಾಡಿಲ್ಲ. ಪ್ಯಾಕಿಂಗ್ ಮಾಡ್ಕೋಬೇಕು ಅಂದ್ಕೊಳಕತ್ತ 1 ತಿಂಗಳಾಯ್ತು, ಮಾಡಿಲ್ಲ. ಈಗ ಮಾಡಂತೀನಿ. ಅದು ನಾನು ಒಬ್ಬನ ಕಡೆ ಸಾಧ್ಯ ಇಲ್ಲ. ನನ್ನ ಕಡೆ ಪ್ಯಾಕಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಕ್ಕಾಗ ಒಂದು ಸ್ವಲ್ಪ ಹೇಳ್ಬೇಕು ಪ್ಯಾಕ್ ಮಾಡಂತಂದು. ಇದು ಸದ್ಯದ ಪರಿಸ್ಥಿತಿ ನಂದು ವಾರ್ಡ್ರೋಬಿಂದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಏನೇನು ಇಟ್ಕೋಬೇಕು ಅನ್ನೋದು ಐಡಿಯಾ ಇಲ್ಲ. ನನ್ನ ಜೊತೆ ಯಾರು ಬರೋಂತಾರಲ್ಲ ನಾಳೆ ಟ್ರಿಪ್ಪಿಗೆ, ಅವರಿಗೆಲ್ಲರೂ ಏನು ಹೇಳೀನಿ, ನಂದು ಬ್ಯಾಗ್ ಆಲ್ರೆಡಿ ಪ್ಯಾಕ್ ಆಗೈತಿ ಅಂತ ಹೇಳಿ. ನಾನು ನಾಳೆ ಬೆಳಗ್ಗೆ 10 o'clock ನಮ್ಮ ಮನೆಯಿಂದ ಹೊರಗೆ ಹೋಗ್ಬೇಕು. ಬಟ್ ನನ್ನ ಬ್ಯಾಗ್ ಇನ್ನೂ ಪ್ಯಾಕ್ ಇಲ್ಲ. ತೋರಿಸ್ತೀನಿ. ಲಿಟ್ರಲಿ ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಅ ಪಿಗ್. ಇಷ್ಟು ಸಾಮಾನು ಒಯ್ಬೇಕು ನಾನು. ನಾವು ಖರೆ ಹೇಳ್ಬೇಕಂದ್ರೆ ಏನು ಅಂದ್ಕೊಂಡಿದ್ದೆ ಅಂದ್ರೆ, ಎಷ್ಟೊತ್ತಾಕೈತೆ ಭಾಳ ಅಂದ್ರೆ ಪ್ಯಾಕ್ ಮಾಡೋಕೆ 5 ನಿಮಿಷ ಡಿಸೈಡ್ ಮಾಡೋಕೆ ಏನು ಇಟ್ಕೋಬೇಕಂತಂದು. 5 ನಿಮಿಷ ಪ್ಯಾಕ್ ಮಾಡೋಕೆ, 5 ನಿಮಿಷ ಎಲ್ಲ ಸೆಟ್ ಮಾಡೋಕೆ. ನಾ ಹಿಂಗೆ ಅಂದ್ಕೊಂಡಿದ್ದೆ. ಲಘು ಚಾಲೂ ಮಾಡಬೇಕಾಗಿತ್ತು ಪ್ಯಾಕಿಂಗ್. ಇರಲಿ, ನಮ್ಮ ಅಕ್ಕಾಗ ಮ್ಯಾಲೆ ಬಾ ಅಂತ ಹೇಳೀನಿ. ಯಾಕೆನ ಬರ್ತಾಳೆ ಇಲ್ಲಿ ಪ್ಯಾಕ್ ಮಾಡೋಣ ಅಂತ. ನೋಡುವ, ನಮ್ಮ ಕಡೆ ಒಬ್ಬನ ಕಡೆ ಆಗಲ್ಲಪ್ಪ, ಇದು ಸಾಧ್ಯನೇ ಇಲ್ಲ. ಹೆಂಗೆ ಮನಿ ಶಿಫ್ಟ್ ಮಾಡ್ದಂಗೆ ಅನ್ಸತ್ತೈತೆ ನನಗೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಮಾಡೋದು ಎಲ್ಲ ತೊಗೊಂಬಂದಿರ್ತವೆ, ಹಂಗೆ ಅನ್ಸತೈತೆ. ಇದೆಲ್ಲ ಬಿಟ್ಟು ಡ್ರೋನು, ಫೋನು, ಟ್ರೈಪಾಡು, ಮೈಕ್ರೋಫೋನು, ಐಪ್ಯಾಡು, ಅದರ ಅಟ್ಯಾಚ್ಮೆಂಟ್ಗಳು, ಚಾರ್ಜರು ಎಲ್ಲ ಇಟ್ಕೋಬೇಕು. 25 ಡೇಸ್ ಅಷ್ಟು ಈಸಿ ಇರೋಂಗಿಲ್ಲ ನಾನು ಅಂದ್ಕೊಂಡಷ್ಟೆ. ಚಾಲು ಮಾಡೋಣ ಬರ್ರಿಪ್ಪ. ಪ್ಯಾಕಿಂಗ್ ಹಿಂಗೆ ಕುಂತ್ರೆ ಮುಗೋದಕ್ಕೆ ಬೆಳಗ್ಗೆ 10 ಮಟನ ಪ್ಯಾಕಿಂಗ್ ಮುಗಿಯಂಗಿಲ್ಲ. ಚಾಲು ಮಾಡುವ. ಬೇಕಷ್ಟು 25 ದಿವಸಪ್ಪ. ಎಲ್ಲೈತಿ ಇದಕ್ಕೆ ದೊಡ್ಡದ? ಸಿಂಗಾಪುರ್ ಒಯ್ದಿದ್ದೆಲ್ಲ ಹೊಂದಂಗಿಲ್ಲ. ಇದ್ರೊಳಗೆ ಡೈಲಿ ಯೂಸ್ ಇಟ್ಕೊಂತೆ. ಇದ್ರೊಳಗೆ ಹೊಸ ಎಲ್ಲ ಬಿಟ್ಬಿಡ. ನಾ ಇಷ್ಟೊತ್ತ ನಮಗೆ ಇಟ್ಟಿದ್ದಷ್ಟೇ ಇದು ಮಾಡಿ ರೈಟ್ ಇತ್ತು ಹೊಸ ಇಡಲಿ. ತಂದೇನಿ ಸ್ಕೈ ಬ್ಲೂ. ಇವೆಲ್ಲ ಹೊಸ. 1 2 3 5 4. ಯಾವಾಗಿಟ್ಟೇನೋ ಏನೋ ಬರ್ತೀವಿ ನೋಡಿ. ಹಾಕೊಂಡೆ ನೋಡಿ ಆಲ್ರೆಡಿ. ಇಲ್ಲ, ಅದು ಪಾಪ ಅಂತ ಇದು ಬರ್ರಿ. ಬಾ. ಮತ್ತೇನಾಕೈತಿ? ಏನಿಲ್ಲ, ಪ್ಯಾಕಿಂಗ್ ಮಾಡಂತ. ಹಾಂ ಹಾಂ, ಅವನು ಪ್ಯಾಕಿಂಗ್ ಮಾಡ್ಬೇಕು ಅನ್ಕೊಂಡಿದ್ನಂತ, ಮಾಡ್ಲಿಲ್ಲಂತ ಪಾಪ. ಹೇಳುವ ಇನ್ನೊಮ್ಮೆ ನೋಡು ಹೆಂಗೆ ಹೇಳ್ತಿ. ಇನ್ನೊಮ್ಮೆ ನೋಡು ಹೆಂಗೆ ಹೇಳ್ತಿ. ಕೆಳಕ್ ಕುಂದ್ರ ಕಾಣು. ಹಾಂ ತಡಿ, ಇಷ್ಟು ಕೆಳಕ್ ಕುಂದ್ರ ಬೇಡ. ಹಾಂ ಈಗ ಯಾವ
ಹೇಳ, Hi guys. ಅಲ್ಲಿ ನೋಡ್ಕೊಂತ ಹೇಳ. ಅವ್ನಿಗೆ ಇಲ್ಲಿ ಹಾಕ್ನಿ. ಇಲ್ಲ ಹಾಕ್ಲೆ, ನೀ ಮಾತಾಡ್ಕೊಂತ ಕುಂದಿರ್ತೀಯ. ಮಾತಾಡು. ಹ್ಮ್ ಅಭಿ ಮಾಮನ್ ವಿಡಿಯೋ ಲೈಕ್ ಮಾಡ್ರಿ ಅಂತ ಹೇಳಿ. ಮತ್ತ ಸದ್ಯಕ್ಕೆ ಫಾರ್ ನೌ ನನಗನಿಸ್ತೈತೆ ನಾ ಎಲ್ಲ ಪ್ಯಾಕ್ ಮಾಡ್ಕೊಂಡೇನಂತ. ಇಷ್ಟು ಸಾಮಾನಾಗ್ಯಾವು. 1 2 3 4 ಬ್ಯಾಗ್. ಅದರ 3 ಬ್ಯಾಗ್ ಡ್ರೆಸ್ಸಿಂದ, 1 ಬ್ಯಾಗ್ ನಾನು ಎಲ್ಲ ಎಸೆನ್ಷಿಯಲ್ಸ್, ಡ್ರೋನು, ಮೈಕು, ಟ್ರೈಪಾಡ್ ಅವು ಇವು ಇಟ್ಕೊಳಕ್ಕೆ. ಶೂಸ್ 1 2 3 3 ಪೇರ್ ಆಗ್ಯಾವ. 3 ಬ್ಯಾಗ್ ಆಗ್ಯಾವ. ಇನ್ನೂ ಒಂದು ಪೇರ್ ಶೂಸ್ ಐತಿ ಟ್ರೆಕ್ಕಿಂಗ್ ಮಾಡೋಕೆ ಮುಂದೆ. ಅದು ಕಾರ್ ಒಳಗೈತೆ ಆಲ್ರೆಡಿ, ಅದಕ್ಕೂ ಏನು ಬಾಕ್ಸ್ ಇಲ್ಲ. ಇಷ್ಟಂತರೂ ಪ್ಯಾಕಿಂಗ್ ಆಗೈತಿ, ಎಲ್ಲ ಆಗೈತಿ. ಲಾಂಡ್ರಿ ಬ್ಯಾಗ್ ಒಂದು ಇಟ್ಕೊಂಡೀನಿ. ಇನ್ನೊಂದು 4 ಸಾಮಾನು ಅದಾವು, ಅವನ್ನೆಲ್ಲ ಬೆಳಗ್ಗೆ ಇಟ್ಕೊತೀನಿ. ಲೈಕ್ ಸೋಪ್ ಐತಿ, ಇಲ್ಲೇ ಐತಿ ಸೋಪು, ಡಿಯೋಡ್ರೆಂಟ್, ಬ್ರಷ್, ಪೇಸ್ಟ್, ಅದಂತರೂ ಬೆಳಗ್ಗೆನೇ ಇಟ್ಕೊತೀನಿ. ಇದು ಇನ್ನೊಂದು ಸ್ವಲ್ಪ ಕರೆಕ್ಟ್ ಇಟ್ಕೊತೀನಿ. ಇಟ್ಕೊಂಡು ಒಂದು ಕ್ಲಿಪ್ ಸಂಬಂಧ ಇಟ್ಕೊಂಡು ಆಮೇಲೆ ಒಂದು ಕ್ಲಿಪ್ ತೊಗೊತೀನಿ. ಇದೊಂದು ಉಳಿದೈತಿ ಟ್ಯಾಬ್ಲೆಟಿಂದ, ಇದನ್ನೊಂದು ಇಟ್ಕೊಂಡ್ರೆ ಮುಗಿದೋತ್ತೆ. ಇದರೊಳಗೆ ಎಲ್ಲ ಟ್ಯಾಬ್ಲೆಟ್ಸ್ ಅದಾವೆ. ಒನ್ ಆಫ್ ಮೈ ಫ್ರೆಂಡಿಗೆ ಹೇಳಿದ್ದೆ ಹಿಂಗೆ ಪ್ರಿಪೇರ್ ಮಾಡಿ ಕೊಡು ಅಂತಂದು, ಮಾಡಿಕೊಟ್ಟಾರ. ಸೊ ಇದನ್ನೊಂದು ಇಟ್ಕೊಂಡ್ಬಿಟ್ರೆ ಮುಗಿದೋತ್ತೆ. ಡನ್ ವಿತ್ ಪ್ಯಾಕಿಂಗ್. ವಾಲೆಟ್ಟು ಅವು ಇವೆಲ್ಲ ಇವು ನನಗೆ ಕೈಯಾಗ ಬೇಕು, ನನ್ನ ಕೈಯಾಗಿರ್ಬೇಕು. ಸೊ ಇಷ್ಟಂತರೂ ಆತು. ಅಕ್ಕ ಬಂದು ಬ್ಯಾಗ್ ಪ್ಯಾಕ್ ಮಾಡಿ ಕೊಟ್ಲು. ಫ್ರೆಂಡ್ ಒಬ್ಬರು ಟ್ಯಾಬ್ಲೆಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ರು. ಸಣ್ಣ ಅಕ್ಕ ಇವತ್ತು ಸಂಜೆಗೆ ಶಾಪಿಂಗ್ ಕರ್ಕೊಂಡು ಹೋಗಿದ್ಲು. ಮಮ್ಮಿ ಈಗ ಸ್ವೀಟ್ ಹಿಂಗೆ ಚೂಡ ಅವನ್ನೆಲ್ಲ ಪ್ರಿಪೇರ್ ಮಾಡಂತಾಳೆ. ನಮ್ಮ ಆತ್ಮನ ನನಗೆ ಕಾರ್ ಕೊಟ್ಟು ಕಳ್ಸ್ಯಾನ, ಮರಾಜು ತೊಗೊಂಡು ಹೋಗಂತಂದು. ಪಪ್ಪ ರೊಕ್ಕ ಕೊಡಂತಾರೆ. ಸೊ ಒಬ್ಬನ ಮಗ ಇರಬೇಕು, 1ನೇದ್ದು. 2ನೇದ್ದು ಲಾಡಲೇ. ನೀವು ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು ಬೇರೆದವರಿಗೆ, ಆದ್ರೆ ಐ ಆಮ್ ದಿ ಪ್ರಿನ್ಸ್ ಹಿಯರ್. ಮೇಕ್ ಸೆನ್ಸ್ ಅಲ್ಲ? ಪ್ಯಾಕ್ಟ್. ಸಗಿ Say hi. ಕೃಷ್ಣಾಯ ವಾಸುದೇವಾಯ ಮಂತ್ರ ನಂಗೆ ಬರಂಗಿಲ್ಲ. ಬಿಕ್ಕ್ಯಾ ಹೇಳ್ತಾನೆ, ಬಿಕ್ಕ್ಯಾ ಕಲ್ಸಿರ್, ನನಗೆ ಕಲ್ಸಿರ್ನ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಇಷ್ಟ ರೀಲ್ಸ್ ಒಟ್ಟ ಕಳಿಸ್ಬೇಡ್ರಿ. ಅಲ್ಲಿರ್ರಿ ಇಲ್ಲಿರ್ರಿ, ಅದನ್ನ ತಿನ್ನು ಇದನ್ನ ತಿನ್ನು ಪ್ಲೀಸ್. ಅಲ್ಲ ಎವ್ರಿ ಟೈಮ್ ಕಳಿಸ್ತೀರಿ. ಸ್ಪಾಯ್ಲರ್ ಕೊಟ್ಟಲ್ ನೋಡಿ, ನಾ ಎಲ್ಲಿ ಹೊಂಟೇನೆ ಅಂತ ಹೇಳಿದ್ದೇನೆ ಅಲ್ಲ. ಅದನ್ನಷ್ಟ ಬೀಟ್ ಮಾಡ್ಲಾ, ಬೀಟ್. ಗುಡ್ ನೈಟ್. ಕೃಷ್ಣ ವಾಸುದೇವ. ಊಟ ಮಾಡಿದೆ, ಎಲ್ಲ ಮಾಡಿದೆ. ನಮ್ಮ ಮನ್ಯಾಗ ಮಂತ್ರ ಹೇಳ್ಕೊಡ ಅಂತಾರೆ, ಅದನ್ನ ಹೇಳ್ಕೊಂತ ಅಡ್ಡಾಡ್ಬೇಕಂತ ಟ್ರಿಪ್ನಾಗ. ನನಗದು ಬರಲ್ಲ. ಸೊ ಟೈಪ್ ಮಾಡಿ ಕಳಿಸ್ತಾರದು ವಾಟ್ಸಪ್ ಒಳಗೆ, ಅದನ್ನ ಹೇಳ್ಕೊಂತಿರ್ಬೇಕಂತ ಅವಾಗ. ಈಗ ಸದ್ಯಕ್ಕೆ ನಾ ಮಲ್ಕೊತೀನಿ. 1 ಗಂಟೆ ಆಗಕ್ಕೆ ಬಂದಿರ್ತಿ ಟೈಮು. ಬೆಳಗ್ಗೆ 10 ಗಂಟೆ ಅಂದ್ರೆ ನಾವು ಹುಬ್ಳಿ ಬಿಡಬೇಕು. ಎಲ್ಲಿ ಹೊಂಟೇನಿ, ಎಷ್ಟು ದಿವ್ಸ ಹೊಂಟೇನಿ ಅನ್ನೋದಂತರೂ ಹೇಳಿದೆ. ಎಲ್ಲಿ ಹೊಂಟೇನಿ, ಯಾರ ಜೊತೆ ಹೊಂಟೇನಿ, ಕಾರಣ ಏನು ಹೋಗಾಕ, ಎಲ್ಲ 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 ನಾಳೆ ಮಾತಾಡೋಣಂತ. ನಾಳೆ ಬೆಳಗ್ಗೆ. ಇವಾಗ ಸದ್ಯಕ್ಕೆ ಮಲ್ಕೊಳ್ಳುವ. ಗುಡ್ ನೈಟ್, ಬಾಯ್ ಬಾಯ್. ಓಕೆ ಬಾಯ್ ಬಾಯ್. 25 days ನನ್ನ ರೂಮ ಸ್ವಲ್ಪ ಆಯ್ಬೇಕು. ಕ್ಲಚ್ ಪ್ಲೇಟ್ ಹೋತ್ ಗಾಡಿದ ಹೆದರಿಕೆ ಹತ್ತತೈತಿ.
ಸ್ಲೈಟ್ ಅಲ್ಲ ಬಿಗ್ಗೆಸ್ಟ್ ಚೇಂಜ್. ಹೊಕ್ಕೆತ್ ಅನ್ನೋದು ಗೊತ್ತಿತ್ತು, ಕೃಷ್ಣಾಯ ವಾಸುದೇವ ಮಂತ್ರ ಹೇಳಿಲ್ಲಲ್ಲ, ಅದಕ್ಕಾಗೈತಿ ಅಂತ. ಬಾಯ್ ಒನ್ಸ್ ಅಗೇನ್ ಬಾಯ್. ಬಿಡೋದನ್ನ ಕೆಳಗ ಹತ್ ಬಾ. ಇವ್ರು ಬಿಡಾಕ್ತಾ ಇರಲ್ಲ, ಇಷ್ಟೊತ್ತನ ಜಗಳ ಆಡೇವಿ. ನಿಂತಾನಂದ್ರ ಅದು ಅವ್ನ ಫಾಲ್ಟ್ ಅದ, ಅದು ನನ್ನ ಫಾಲ್ಟ್, ಅದು ನಿಮ್ ಫಾಲ್ಟ್. ಈಗ ಅದಕ್ಕೆ ಅವ ಯಾಕೆ ಪೇ ಮಾಡ್ತಾನೆ ಹೇಳ್ರಿ? ಅವ್ರೇನ್ ತೆಗಿಯಾಕ್ತಾ ಇರಲ್ಲ. ಇನ್ನೂ ಒಂದ್ ರೌಂಡ್ ಜಗಳ ಆಡಿದೆ. ಬಟ್ ನಾ ಅಂತೂ ರೊಕ್ಕ ಕೊಟ್ಟಂತ್ರು ನಾ ಹೋಗಂಗಿಲ್ಲ, ಆಗಿದ್ದಾಗ್ಲಿ ಇವತ್ತೇನ್ರಿ. ನಾನ್ ನಿಂದಿರ್ತೇನೆ, ನಂಗೆ ಪ್ರಾಬ್ಲಮ್ ಇಲ್ಲ. ನನ್ ಹೌದ್ರಿ, ಅದಕ್ಕೆ ಅವ ಯಾಕೆ ಪೇ ಮಾಡ್ತಾನ್ರಿ? ಕರೆಕ್ಟ್ ಹೋಗಿಲ್ರಿ ಅಣ್ಣ. ಇದು ಗೌಡ್ರ ಹವಾ. ದಮ್ ಏತೋ ಪಾಸ್ ಕರ್, ನೈ ಏತೋ ಬರ್ದಾಶ್ತ್ ಕರ್ ಅಂತ.